ದೊಡ್ಡದಾಗಿ ಜೇಡಳ್ಳಿ ಕೃಷ್ಣಪ್ಪ ಒಳ್ಳೆಯವನಾಗಿದ್ದಾನೆ ಅಂದ್ರೆ ಸಮಾಜ ಒಪ್ಪುದಿಲ್ಲ. ನಾವೇನಾದ್ರೂ ಮೊಚ್ಚನ್ನ ಬಿಟ್ರೆ ಹಲ್ಲು ಕಿತ್ತ ನಾಗರಾವಿನ ತರ ಹಾಕ್ತೀವಿ. ಆಗ ಚಿಕ್ಕ ಚಿಕ್ಕ ರೌಡಿಗಳೆಲ್ಲ ಮೇಲೆ ಹೇಳ್ತಾರೆ. ಅದೆಲ್ಲ ಆಗಲ್ಲ ಬಿಡಮ್ಮ. ಚಂಡಾಲನ ಕೈಗೆ ಚಂದಮಾಮ ಬುಕ್ ಕೊಟ್ಬಿಟ್ಟು ಚೇಂಜ್ ಮಾಡಕ್ ಕೊಡ್ತೀರಾ ಮೇಡಮ್? ನಮಸ್ಕಾರ, ಹೇಗಿದ್ದೀರಾ ಎಲ್ರು? ಜೇಡ್ರಳ್ಳಿ ಕೃಷ್ಣಪ್ಪ ಈ ಹೆಸರು ಕೇಳಿದ್ರೆ ನಮ್ಗೆ ನೆನಪಾಗೋದು 90ರ ದಶಕದ ರೌಡಿಸಂನ ಪಾತಕ ಲೋಕ. ಅಂದಿನಿಂದ ಸಾಕಷ್ಟು ಮಾಜಿ ರೌಡಿಗಳು ಈ ಪಾತಕ ಲೋಕ ಬಿಟ್ಟು ಸ್ವಲ್ಪ ಜನ ರಿಯಲ್ ಎಸ್ಟೇಟ್ ಕಡೆ ಹೋದ್ರೆ, ಮತ್ತೊಂದಷ್ಟು ಜನ ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳಿ ರಾಜಕೀಯ ಪಕ್ಷಗಳನ್ನ ಸೇರಿದ್ರು. ಅದೇ ರೀತಿ ಜೇಡ್ರಳ್ಳಿ ಕೃಷ್ಣಪ್ಪ ಅವರು ಕೂಡ ಪಾತಕ ಲೋಕವನ್ನ ಬಿಟ್ಟು ಒಂದೆರಡು ಸಿನಿಮಾ ಮಾಡಿ ರಿಯಲ್ ಎಸ್ಟೇಟ್ ಕಡೆ ಮುಖ ಮಾಡಿದ್ರು. ಆದ್ರೆ ಈಗ ಬ್ಯಾಡ್ರಳ್ಳಿ ಪೊಲೀಸರು ಈ ಜೇಡ್ರಳ್ಳಿ ಕೃಷ್ಣಪ್ಪ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಆವತ್ತು ಜೇಡ್ರಳ್ಳಿಯ ಹೇರೋಹಳ್ಳಿಯಲ್ಲಿರುವಂತಹ ತಮ್ಮ ಜಮೀನಿನತ್ತ ಈ ಶಂಕರಪ್ಪನವರು JCB ಮೂಲಕ ಕೆಲಸ ಮಾಡಿಸೋದಕ್ಕೋಸ್ಕರ ಹೊರಟಿರ್ತಾರೆ. ಕೆಲಸ ಯಾವಾಗ ಶುರುವಾಯ್ತು, ಒಂದು 18ರಿಂದ 20 ಜನ ಹುಡುಗರು ಬಂದು ಗಲಾಟೆ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಇದು ಜೇಡ್ರಳ್ಳಿ ಕೃಷ್ಣಪ್ಪ ಅವರು ಸೇರ್ಬೇಕು ಈ ಜಮೀನು ಅಂತ. ಅವಾಗ್ಲೇ ಈ ಶಂಕರಪ್ಪನವ್ರಿಗೂ ಆ ಹುಡುಗರಿಗೂ ಮಾತು ಬೆಳೆದು ಶಂಕರಪ್ಪನವರು ಅವತ್ತು ಕೆಲಸ ನಿಲ್ಲಿಸಿ ಹೊರಟಿರ್ತಾರೆ. ಈ ಜಮೀನು ಶಂಕರಪ್ಪನವ್ರಿಗೆ ಪಿತ್ರಾರ್ಜಿತ ಆಸ್ತಿ. ಆದ್ರೆ ಈಗ ಈ ಜೇಡ್ರಳ್ಳಿ ಕೃಷ್ಣಪ್ಪ ಅವರು ನಕಲಿ ದಾಖಲೆ ಸೃಷ್ಟಿಸಿ ತಮ್ಮ ಜಮೀನನ್ನ ತಮ್ಮಿಂದ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಈ ಶಂಕರಪ್ಪನವರ ಆರೋಪ. ನಾವು ಭಯ ಬಿಟ್ಟು ಕೆಲಸ ನಿಲ್ಸಾದ್ಮೇಲೆ ಬೆಳಿಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಪೇಪರ ಇದನ್ನು ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ, ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ ತಂದ್ಕೊಟ್ರು. ಈಗ ಜೇಡ್ರಳ್ಳಿ ಕೃಷ್ಣಪ್ಪ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ.